ಶೆಟ್ಟಿ. ಅಕ್ಷಯ್ ಶೆಟ್ಟಿ ಇವತ್ತು ತನ್ನ ಪ್ರತಾಪವನ್ನ ತೋರಿಸಬೇಕಿದೆ. ಟೆನ್ನಿಸ್ ಕ್ರಿಕೆಟ್ ಲೋಕದ ದಿಗ್ಗಜ ಎಸೆತಗಾರ ಕೂಡ ಹೌದು. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಟೂರ್ನಿಗಳಲ್ಲಿ ಯಶಸ್ವಿ ಬೌಲಿಂಗ್ ಮಾಡಿರುವಂತಹ ಕೀರ್ತಿ. ಅದ್ಭುತವಾಗಿರುವಂತಹ ಡೆಲಿವರಿ ಅಕ್ಷಯ್ ಶೆಟ್ಟಿಯಿಂದ. ಅಕ್ಷಯ್ ಟು ಅಜಿತ್. ಅಜಿತ್ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಸಿಕ್ಸರ್ ಬಾರಿಸುವಂತಹ ಸಾಮರ್ಥ್ಯ ಹೊಂದಿರೋರು. ಅಕ್ಷಯ್ ಬೆಂಕಿಯಂತಹ ಚೆಂಡುಗಳನ್ನು ಎಸಿತಾ ಇದ್ದಾರೆ ಇವತ್ತು. ನಿನ್ನೆ ರಾತ್ರಿ ಇಡೀ ಫೆಡ್ಲೈಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಬಂದಿರುವಂತಹ ಎಸೆತಗಾರ. ಓ ಕ್ಯಾಚ್ ಡ್ರಾಪ್. ಅಜಿತ್ ಬ್ಯಾಟ್ನಿಂದ ತಂಡಕ್ಕೆ 4 ರನ್ಗಳ ಸೇರ್ಪಡೆ. ಅಕ್ಷಯ್ ಶೆಟ್ಟಿ ಈ ಬಾಲ್ನಲ್ಲಿ ಕಮ್ ಬ್ಯಾಕ್ ಮಾಡ್ತಾರಾ ನೋಡ್ಬೇಕು. ಒಂದು ಓವರ್ ಮುಕ್ತಾಯಕ್ಕೆ 6 ರನ್ನುಗಳ ಸೇರ್ಪಡೆ. ಅಕ್ಷಯ್ ಶೆಟ್ಟಿಯಿಂದ ಮಾರಕ ದಾಳಿ. ಬಲಿಷ್ಠ ಜಿ ಕನ್ನಡ ತಂಡವನ್ನ ಅದು ಕೂಡ ಮೊದಲ ಓವರ್ನಲ್ಲೇ 6 ರನ್ನುಗಳಿಗೆ ಕಟ್ಟಿ ಹಾಕುವಂತಹ ಪ್ರಯತ್ನದಲ್ಲಿ ಅಕ್ಷಯ್ ಶೆಟ್ಟಿ ಯಶಸ್ವಿ ಕಂಡಿದ್ದಾರೆ. ಇದೀಗ ಬೌಲಿಂಗ್ ವಿಭಾಗದಲ್ಲಿ ಹರ್ಷಿತ್. ಹರ್ಷಿತ್ ಜರ್ಸಿ ನಂಬರ್ 3 ಸಾಧನೆ 100. ಓ ಬೆಂಕಿ ಬೌಲಿಂಗ್. ಅದ್ಭುತವಾಗಿರುವಂತಹ ಡೆಲಿವರಿ. ಈ ಪಂದ್ಯದ ಗತಿಯನ್ನ ಬದಲಾಯಿಸೋದಕ್ಕೆ ತಂಡದ ನಾಯಕ ನರಸಿಂಹಮೂರ್ತಿ ಸಿಕ್ಕಾಪಟ್ಟೆ ಪ್ಲಾನಿಂಗ್ ಅನ್ನ ಮಾಡಿದ್ರು. ಅದು ವರ್ಕೌಟ್ ಆಗ್ತಾ ಇದೆ ನಿಧಾನಕ್ಕೆ. ಓ ಗಾಳಿಯಲ್ಲಿ ಚೆಂಡು. ರಾಘುವಿಂದ ಸುಲಭವಾಗಿರುವಂತಹ ಕ್ಯಾಚ್ ಡ್ರಾಪ್ ಆಗಿದೆ. ಬಹುಶಃ ಯಾರು ಕೂಡ ನಿರೀಕ್ಷೆ ಮಾಡಲಿಕ್ಕಿಲ್ಲ. ಎಂತಹದ್ದೇ ಕಷ್ಟದ ಸಂದರ್ಭ ಇದ್ರೂ ಕೂಡ ಕ್ಯಾಚ್ ಅನ್ನ ಪಡೆಯುವಂತಹ ಆಟಗಾರ. ಅದ್ಭುತವಾಗಿರುವಂತಹ ಸ್ಪೆಲ್ ಅನ್ನು ಇಟ್ಕೊಂಡು ಕಂಟಿನ್ಯೂನ ಮಾಡ್ತಾ ಇದ್ದಾರೆ ಹರ್ಷಿತ್. ಎರಡರ ಮುಕ್ತಾಯಕ್ಕೆ ತಂಡದ ಮೊತ್ತ 7. ಕೇವಲ 1 ರನ್ ಅನ್ನ ಬಿಟ್ಟುಕೊಟ್ಟಿದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ
ಲೋಕೇಶ್ ತಮ್ಮ ಸ್ಪಿನ್ ಮೋಡಿಯಿಂದ ತಂಡದ ಆಟಗಾರರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಚಾಣಾಕ್ಷ ಬೌಲರ್. ಜೆರ್ಸಿ ನಂಬರ್ 1 ಬೌಲರ್ಗೆ ಸಲಹೆಯನ್ನ ಕೊಡ್ತಾ ಇದ್ದಾರೆ ರಾಘು ಮರಿಸ್ವಾಮಿ. ಫೀಲ್ಡ್ ಸೆಟಪ್ ಅನ್ನ ಕೂಡ ಕೊಂಚ ಅದಲು ಬದಲು ಮಾಡ್ತಾ ಇದ್ದಾರೆ. ಓ ಲೋಕೇಶ್ ತುಂಬಾ ಪ್ಲಾನ್ ಅನ್ನ ಮಾಡಿಕೊಂಡು ಬಾಲ್ನ ಎಸೆಯೋದಕ್ಕೆ ಅಂತ ಬಂದಿರುವ ಆಟಗಾರ ಲೋಕೇಶ್. ಲೆದರ್ ಬಾಲ್ನ ಲೆಜೆಂಡ್ರಿ ಕೂಡ ಹೌದು ಅವರು. ಗಾಳಿಯಲ್ಲಿ ಚೆಂಡು, ಮತ್ತೊಂದು ಕ್ಯಾಚ್ ಡ್ರಾಪ್. ಅಜಿತ್ಗೆ ಜೀವದಾನ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೂಡ ಬಿಡೋದಿಲ್ಲ. ಎಸ್, ಅಜಿತ್ಗೆ ಇದೇ ಬೇಕಾಗಿರೋದು. ಅಂಪೇರ್ನ ಈ ಮೋಡಿ ಏನಿದೆ ಕ್ರಿಕೆಟ್ ಅಭಿಮಾನಿಗಳಿಗೆ ಎಂಟರ್ಟೈನ್ ಮಾತ್ರ ಅಲ್ಲದೆ ನೋಡಿಗರಿಗೂ ಕೂಡ ಬಲವಾದ ಹೊಡೆತಕ್ಕೆ ಪ್ರಯತ್ನ, ಆದರೆ ಒಂಟಿ ರನ್ಗೆ ಮಾತ್ರ ಸಫಲತೆ. ತಂಡದ ನಾಯಕನ ಬಳಿ ಚೆಂಡು, ಒಂಟಿ ರನ್ನಿಗೆ ತಡೆಯುವಂತಹ ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ದಾರೆ. 3 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 20 ರನ್ನುಗಳು. ಜಿ ಕನ್ನಡ ತಂಡದ ಬಿರುಸಿನ ಆಟಗಾರ ಅಜಿತ್ ಕ್ರೀಸ್ನಲ್ಲಿ ಇರೋ ತನಕಲೂ ಕೂಡ ಬೌಲರ್ಗಳಿಗೆ ಒಂದು ಭಯ ಅಂತೂ ಇದ್ದೇ ಇರುತ್ತೆ. ಯಾವ ಕ್ಷಣದಲ್ಲಾದ್ರೂ ಕೂಡ ಸಿಕ್ಸರ್ ಗೆರೆಯನ್ನ ದಾಟಿಸಬಹುದಾದಂತಹ ಬಲಿಷ್ಠ ಆಟಗಾರ ಅಜಿತ್. ಬೌಲರ್ ವಿಭಾಗದಲ್ಲಿ ಇದೀಗ ಜೆರ್ಸಿ ನಂಬರ್ 29 ಅಕ್ಷಯ್ ಶೆಟ್ಟಿ. ಅಕ್ಷಯ್ ಶೆಟ್ಟಿ ಬಹುಮುಖ ಪ್ರತಿಭೆಯ ಆಟಗಾರ. ಕ್ರಿಕೆಟು, ಸಂಗೀತ, ಡ್ಯಾನ್ಸು, ಸೊ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಕೂಡ ತಮ್ಮ ಕಲೆಯನ್ನ ಸಾಬೀತುಪಡಿಸುವಂತಹ ಆಟಗಾರ. ಅದ್ಭುತವಾಗಿರುವಂತಹ ಡೆಲಿವರಿ, ಚುಕ್ಕಿ ಎಸೆತ. ಅಕ್ಷಯ್ ಶೆಟ್ಟಿ ಕಳೆದ ಪಂದ್ಯಗಳಲ್ಲಿ ಹೆಚ್ಚು ರನ್ಗಳನ್ನು ಬಿಟ್ಟುಕೊಟ್ಟಿರಲಿಲ್ಲ, ಅದೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮತ್ತೊಂದು ಚುಕ್ಕಿ ಎಸೆತ. ಅಕ್ಷಯ್ ಶೆಟ್ಟಿ ತಮ್ಮ ಲೇನ್ನ ಬ್ಯಾಟ್ಸ್ಮನ್ಗಳಿಗೆ ಅದಲು ಬದಲು ಮಾಡಿ ಕನ್ಫ್ಯೂಷನ್ ಮಾಡೋದ್ರಲ್ಲಿ ಸಕ್ಸಸ್ ಕಾಣ್ತಾ ಇದ್ದಾರೆ. ಅದು ಕೂಡ ಬೆಂಕಿಯಂತಹ ಬ್ಯಾಟರ್. ವೈಡ್
ಬಹುಶಃ ಇಲ್ಲಿ ಅಂಪೇರ್ನ ಈ ಕಲೆಯನ್ನ ನಾವೆಲ್ಲರೂ ಕೂಡ ಶ್ಲಾಘಿಸಬೇಕು, ಗೌರವಿಸಬೇಕು. ಮತ್ತೊಂದು ಚಿಕ್ಕ ಎಸೆತ ಕೀಪರ್ನಿಂದ ಅಪೀಲ್ ಆಗ್ತಾ ಇದೆ. ಬಿರುಸಿನ ಹೊಡೆತ, 4-6. ಕೊಂಚ ಗೊಂದಲ ಇದೆ. 4 ರನ್ನುಗಳು. ಕೊಂಚ ಲೇನ್ ಚೇಂಜ್ ಮಾಡಿಕೊಂಡ್ರು. ಅಕ್ಷಯ್ ಏನೋ ಒಂದು ಚುಕ್ಕಿ ಎಸೆತವನ್ನ ಹಾಕೋದಕ್ಕೆ, ಲೇನ್ ಬದಲಾಯಿಸಿಕೊಳ್ಳೋದಕ್ಕೆ ನೋಡಿದ್ರು. ಆದ್ರೆ ಅದು ಅಜಿತ್ ಅಂತಹ ಆಟಗಾರನ ಮುಂದೆ ನಡೆಯಲಿಲ್ಲ. ಅದರ ರಿಸಲ್ಟ್ 4 ರನ್ನುಗಳು. ಈಗ ಕ್ರೀಸ್ನಲ್ಲಿ ಮೃತ್ಯುಂಜಯ. ಬೌಲಿಂಗ್ ವಿಭಾಗದಲ್ಲಿ ರಾಘು ಮರಿಸ್ವಾಮಿನನ್ನ ಕಣಕ್ಕಿಳಿಸಬೇಕಾ ಅನ್ನುವಂತ ಚಿಂತನೆ ಆಗ್ತಾ ಇತ್ತು. ಆದ್ರೆ ಕೊನೆಗೆ ಕೊಟ್ಟಿರೋದು ಹರ್ಷಿತ್. ಎಸ್, ಪಂದ್ಯ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರ್ತಾ ಇದ್ದು ಬೌಲಿಂಗ್ನಲ್ಲಿ. ಓ, ರನ್ ಔಟ್ಗೆ ಅವಕಾಶ ಆಯಿತು. ಬ್ಯಾಟ್ ಅನ್ನ ಕೈ ಚೆಲ್ಲಿ ಬಂದಿದ್ರು ಮೃತ್ಯುಂಜಯ. ಅವರ ಹೆಸರಲ್ಲೇ ಇದೆ ಮೃತ್ಯುಂಜಯ ಅಂತ, ಹಾಗಾಗಿ ಅವರು ಬಲಿಯಾಗಲಿಲ್ಲ. ಬ್ಯಾಟ್ ಬಿಟ್ಟು ಬಂದಿದ್ರು ಕೂಡ ರನ್ ಔಟ್ಗೆ ಬಲಿಯಾಗಲಿಲ್ಲ ಮೃತ್ಯುಂಜಯ. ಅಜಿತ್ ಇದೇ ನಿರೀಕ್ಷೆ ಮಾಡ್ತಾ ಇತ್ತು ಜಿ ಕನ್ನಡ ತಂಡ. ಬಿರುಸಿನ ಹೊಡೆತದ ಮೂಲಕ ತಂಡದಲ್ಲಿ ನಗುವಿನ ಮುಖವನ್ನು ಆವರಿಸುವಂತೆ ಮಾಡಿದಂತ ಆಟಗಾರ ಅಜಿತ್. ಈ ಬಾಲ್ ನಲ್ಲಿ ಕಮ್ಬ್ಯಾಕ್ ಮಾಡ್ತಾರಾ ಹರ್ಷಿತ್? ಮತ್ತೊಂದು ಬಿರುಸಿನ ಹೊಡೆತ, ಕ್ಯಾಚ್ಗೆ. ಓ, ಮತ್ತೊಂದು ಕ್ಯಾಚ್ನ ಡ್ರಾಪ್. ಪ್ರಯತ್ನ ತುಂಬಾ ಚೆನ್ನಾಗಿತ್ತು, ಆದ್ರೆ ಅದರ ರಿಸಲ್ಟ್ ಕೈ ಚೆಲ್ಲಿರೋದು. ಹರ್ಷಿತ್ ಟು ಅಜಿತ್ ಕಾಂಬಿನೇಷನ್ ನಲ್ಲಿ ಬರ್ತಾ ಇದೆ. ವಾ, ಅಜಿತ್ ಅಜಿತ್ ಮತ್ತೊಂದು ಚಿಕ್ಕಿ ಎಸೆತ. ಅಜಿತ್ ಕ್ರೀಸ್ ನಲ್ಲಿ ಇರೋ ತನಕಲೂ ಕೂಡ ಬೌಲರ್ಗಳಿಗೆ ಖಂಡಿತವಾಗ್ಲೂ ಕೂಡ ಭಯ ಇರುತ್ತೆ. ಈಗ ಬೌಲಿಂಗ್ ವಿಭಾಗದಲ್ಲಿ ತಂಡದ ನಾಯಕ ನರಸಿಂಹ ಮೂರ್ತಿ, ಬೆಂಕಿಯಂತಹ ಚೆಂಡುಗಳನ್ನು ಎಸೆಯುವಂತಹ ಕಲೆ ಹೊಂದಿರೋ ಎಸೆತಗಾರ, ಜರ್ಸಿ ನಂಬರ್ 15 ನರಸಿಂಹ ಮೂರ್ತಿ. 5 ಓವರ್ ಮುಕ್ತಾಯಕ್ಕೆ 39 ರನ್ಗಳ ಸೇರ್ಪಡೆ.
ಕೊನೆಯ ಓವರ್ನಲ್ಲಿ ಚಮತ್ಕಾರವನ್ನ ಮಾಡುವುದಕ್ಕೆ ಬರ್ತಾ ಇದ್ದಾರೆ ನರಸಿಂಹಮೂರ್ತಿ. ವಿತೌಟ್ ಲಾಸ್ ಅಲ್ಲಿ ತಂಡದ ಸ್ಕೋರ್ ಅನ್ನ ಹೆಚ್ಚಿಸೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಜಿ ಕನ್ನಡ ತಂಡ. ಸ್ಟ್ರೈಕ್ ವಿಭಾಗದಲ್ಲಿ ಮೃತ್ಯುಂಜಯ ಟು ನರಸಿಂಹಮೂರ್ತಿ. ಚುಕ್ಕಿ ಎಸೆತ ಗವಿ ನಾಗಮಂಗಲದ ಎಕ್ಸ್ಪ್ರೆಸ್. ಆದ್ರೆ ಇಲ್ಲಿ ಲೋಕಲ್ ಟ್ರೈನ್ ತರ ನಿಧಾನಕ್ಕೆ ಓಡಿ ಬರ್ತಾ ಇದ್ದಾರೆ. ಮತ್ತೊಂದು ಚುಕ್ಕಿ ಎಸೆತಕ್ಕೆ ಪ್ರಯತ್ನ ಆಯ್ತು, ಆದ್ರೆ ಕಡಿಮೆ ಆಯ್ತು. ರನ್ಔಟ್ಗೆ ಅಪೀಲ್ ಆಗ್ತಾ ಇದೆ. ಅಂಪೈರ್ನಿಂದ ನಾಟ್ ಔಟ್ ಅನ್ನುವಂತಹ ತೀರ್ಮಾನ. ಮತ್ತೊಂದು ಚುಕ್ಕಿ ಎಸೆತ ಗವಿ ನಾಗಮಂಗಲದ ಎಕ್ಸ್ಪ್ರೆಸ್ ನರಸಿಂಹಮೂರ್ತಿಯಿಂದ ಮತ್ತೊಂದು ಚುಕ್ಕಿ ಎಸೆತಗಳು. ರನ್ ಗಳಿಕೆಯ ಏರಿಕೆಯನ್ನ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ನರಸಿಂಹಮೂರ್ತಿ. ಮತ್ತೊಂದು ಚುಕ್ಕಿ ಎಸೆತ ಪಬ್ಲಿಕ್ ಟಿವಿಯ ತಂಡದ ಒಂದೊಂದು ಚುಕ್ಕಿ ಎಸೆತ ಕೂಡ ತಂಡದ ಹುಮ್ಮಸ್ಸನ್ನ ಹೆಚ್ಚಿಸುತ್ತೆ. ಫೀಲ್ಡರ್ ಕ್ಷೇತ್ರ ರಕ್ಷಣೆಯಲ್ಲಿ ಯಾವುದೇ ಗಲಿಬಿಲಿಯನ್ನ ಮಾಡಿಕೊಳ್ಳಿಲ್ಲ ರಾಘು ಮರಿಸ್ವಾಮಿ. ಆದರೆ 2 ರನ್ನುಗಳ ಓಟದಲ್ಲಿ ಸಕ್ಸಸ್ ಕಂಡು 43 ತಂಡದ ಮೊತ್ತ 43. ಖಂಡಿತವಾಗ್ಲೂ ಕೂಡ ಅದನ್ನ ಈಸಿಯಾಗಿ ಚೇಸ್ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರದ ಮೇರೆಗೆನೆ ಇದೀಗ ಪಬ್ಲಿಕ್ ಟಿವಿಯ ತಂಡ ಕಣಕ್ಕಿಳಿಯುತ್ತೆ. ಆದರೆ ಈ ಪಂದ್ಯದಲ್ಲಿ ಯಾರನ್ನ ಸ್ಟ್ರೈಕ್ ಮತ್ತೆ ನಾನ್ ಸ್ಟ್ರೈಕ್ಗೆ ಕಣಕ್ಕಿಳಿಸ್ತಾರೆ ಅನ್ನುವಂಥದ್ದೇ ಕುತೂಹಲ. ಯಾಕಂದ್ರೆ ಕಳೆದ 2 ಪಂದ್ಯಗಳಲ್ಲಿ ಕೂಡ ಕೊಂಚ ಗಲಿಬಿಲಿಯನ್ನ ಮಾಡಿಕೊಂಡಿದ್ದಂತಹ ಪಬ್ಲಿಕ್ ಟಿವಿ ತಂಡ ಇದೀಗ ಹೇಗೆ ಕಣಕ್ಕಿಳಿಸುತ್ತೆ, ಯಾವ ಲೆಕ್ಕಾಚಾರದ ಮೇರೆಗೆ, ಜೊತೆಗೆ ರನ್ ರೇಟ್ ಅನ್ನು ಕೂಡ ಹೆಚ್ಚಿಸಿಕೊಳ್ಳೋದಕ್ಕೆ ಹೇಗೆ ಸ್ಟ್ರಾಟಜಿಯನ್ನ ಮಾಡಿಕೊಂಡು ಕಣಕ್ಕಿಳಿಸುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಹಲೋ, ಥ್ಯಾಂಕ್ ಯು ಪ್ರಕಾಶ್ ಸರ್, ತುಂಬ ಸೊಗಸಾಗಿ ಆಂಕರಿಂಗ್ ಮಾಡಿದ್ರಿ, ಕಾಮೆಂಟ್ರಿ, ಥ್ಯಾಂಕ್ ಯು ಸೋ ಮಚ್. Hyper Sports and Welfare Trust proudly presents Karnataka Media Champions League in Day 2 match number 2 first innings complete ಆಗ್ತಾ ಇದೆ. ಜಿ ಕನ್ನಡ ನ್ಯೂಸ್ 6 overs ಅಲ್ಲಿ ಒಂದು ಕಾಂಪಿಟೇಟಿವ್ ಟೋಟಲ್ ಅಂತ ಹೇಳ್ಬೋದು 43. ಯಾವುದೇ ವಿಕೆಟ್ಸ್ ಅನ್ನ ಕಳ್ಕೊಂಡೇ ಇದ್ರು ಕೂಡ ಜಸ್ಟ್ ಒಂದು ಅಬೋವ್ ಆವರೇಜ್ ಟೋಟಲ್ ಅನ್ನ ಕಲೆ ಹಾಕಿದ್ದಾರೆ 43. 2 ಟೀಮ್ಸ್ ಕೂಡ ಫಸ್ಟ್ ವಿಕ್ಟ್ರಿಗಾಗಿ ಹೋರಾಟ ಮಾಡ್ತಾ ಇದೆ. ಫಸ್ಟ್ 2 ಲೀಗ್ ಮ್ಯಾಚಸ್ ಅಲ್ಲಿ ಸೋತಂತ 2 ಟೀಮ್ಸ್ ಇವಾಗ ಫಸ್ಟ್ ಲೀಗಿನ ವಿಕ್ಟ್ರಿಗಾಗಿ ಹೋರಾಟವನ್ನು ಮಾಡ್ತಾ ಇದೆ. ಸೊ ದ ಮ್ಯಾಚ್ ಗೆದ್ರೆ ಇನ್ನೂ ಕೂಡ ಒಂದು ಲೀಗ್ ಕ್ವಾಲಿಫೈರ್ ತಲುಪೋದಕ್ಕೆ ಒಂದು ಅವಕಾಶಗಳಿರುತ್ತೆ. ಹಾರ್ಡ್ ಲಕ್ 2 ಟೀಮ್ಸ್ಗೂ ಕೂಡ. ಅದು ಯಾವ ಟೀಮ್ ಅಲ್ಲಿ ಕ್ವಾಲಿಫೈರ್ ಟಿಕೆಟ್ಸ್ ಅನ್ನ ಪಡ್ಕೊಳ್ಳುತ್ತೆ ಅಂತ ನೋಡಬೇಕಾಗಿದೆ. ಕೆಲವು ಟೀಮ್ಸ್ ಈ ಒಂದು ಪೂಲಲ್ಲಿ ನೋಡೋದಾದ್ರೆ 3 ಮ್ಯಾಚ್ ಅನ್ನ ಗೆದ್ದು ಒಂದು ಬೆಟರ್ ಪೊಸಿಷನ್ ಅಲ್ಲಿದೆ.
ಬಟ್ ಲೀಗಲ್ಲಿ ಲಾಸ್ಟ್ ಮ್ಯಾಚ್ ವರೆಗೂ ಇದೇ ಟೀಮ್ ಕ್ವಾಲಿಫೈ ಆಗುತ್ತೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. Welcome back to Chase. 44 ರನ್ಸ್ ಅನ್ನ ಚೇಸ್ ಮಾಡಬೇಕಾಗಿರುವಂತ ಟೀಮ್. ಪಬ್ಲಿಕ್ ಟಿವಿ ಓಪನರ್ಸ್ ಆಗಿ ರಮೇಶ್ ಮತ್ತು ಲೋಕೇಶ್ ಎಂಟ್ರಿ ಆಗಿದ್ದಾರೆ. ಲೋಕೇಶ್ ಅಂಡ್ ಸುಪ್ರೀತ್ ಶಂಸಿ ಓಪನರ್ಸ್ ಆಗಿ ಕಣಕ್ಕಿಳಿದಿದ್ದಾರೆ. 44 is a target in 36 balls. Sharan on strike. Sharan for first over. Lokesh on strike. Supreet on non-strike. 44 is a target. ಫಸ್ಟ್ ಬಾಲ್ ಪೂರ್ ಡೆಲಿವರಿ. ಜಸ್ಟ್ ಒಂದು ಫೈಟಿಂಗ್ ಟೋಟಲ್ ಅನ್ನ ಸ್ಕೋರ್ ಬೋರ್ಡ್ ಮೇಲೆ ಹಾಕೊಂಡಿರುವಂತ ಟೀಮ್. ಫಸ್ಟ್ ಬಾಲ್ ಅಲ್ಲಿ ಎಕ್ಸ್ಟ್ರಾ ರನ್ಸ್ ಬರ್ತಾ ಇದೆ. ಒಂದು ಫೈಟಿಂಗ್ ಟೋಟಲ್ ಡಿಫೆಂಡ್ ಮಾಡಬೇಕಾದ್ರೆ ಒಂದು ಈ ರೀತಿಯ ಬೌಲಿಂಗ್ ಮಾಡಬೇಕಾಗತ್ತೆ. ಖಂಡಿತವಾಗ್ಲೂ ಬೌಲರ್ಸ್ ಮೇಲೆ ತುಂಬಾ ಜವಾಬ್ದಾರಿ ಇದೆ. ಯಾಕಂತ ಹೇಳಿದ್ರೆ ಎರಡು ಮ್ಯಾಚ್ ಎರಡು ಟೀಮ್ಸ್ ಕೂಡ ಲಾಸ್ ಆಗಿ ಇವಾಗ ಫಸ್ಟ್ ವಿಕ್ಟ್ರಿಗಾಗಿ ಇಲ್ಲಿ ಹೋರಾಟ ಮಾಡುವಂತ ಎರಡು ಟೀಮ್ಸ್. ಸಾಕಾಗಿರುವಂತ ಡೆಲಿವರಿ ಇದು. ರನ್ಸ್ ಬರ್ತಾ ಇಲ್ಲ. ಫಸ್ಟ್ ಬಾಲ್ ಅಲ್ಲಿ ಡೌನ್ ದ ಲೆಗ್ ಸೈಡ್ ಅಲ್ಲಿ ಎಕ್ಸ್ಟ್ರಾ ರನ್ಸ್ ಅನ್ನ ನೀಡಿದಂತ ಶರಣ್ ಆಫ್ಟರ್ ಆ ಒಂದು ವೈಡ್ ಬಾಲ್ ನಂತರ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ತುಂಬಾ ಶಾಟ್ ಇದೆ. ಇದು ಪೂರ್ ಡೆಲಿವರಿ. ಇದು ಕೆಟ್ಟ ಡೆಲಿವರಿ. ಬರ್ತ್ ಡಿಸಿಷನ್ ಅಂಪೈರ್ ಕಡೆಯಿಂದ. ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದಾರೆ ಅದು ಯಾವ ರೀತಿಯ ಡಿಸಿಷನ್ ಅನ್ನ ಕೊಡ್ತಾರೆ ಅಂತ ನೋಡ್ಬೇಕಾಗಿದೆ ಇಲ್ಲಿ ಅಂಪೈರ್. ಬಟ್ ಶಾರ್ಟ್ ಅಂತೂ ಸಖತ್ತಾಗಿತ್ತು. ತೀರಾ ಶಾರ್ಟ್ ಆಗಿತ್ತು. ಎಸ್, ಬೌಂಡ್ರಿ ಅನ್ನುವಂತ ಡಿಸಿಷನ್ ಬರ್ತಾ ಇದೆ. ಫಸ್ಟ್ ಬೌಂಡ್ರಿ ಟು ಟೀಮ್ ಪಬ್ಲಿಕ್ ಟಿವಿ. ಸ್ಲೋವರ್ ಒನ್ ಪೇಸ್ ವೇರಿ ಮಾಡುವಂತ ಒಂದು ಪ್ರಯತ್ನ. ಇದೊಳ್ಳೆ ಆಲೋಚನೆ. ಇದು ರಿವರ್ಸ್ ಶಾಟ್ ಆಡುವಂತ ಒಂದು ಪ್ರಯತ್ನ ಮಾಡಿದ್ರು. ಬಟ್ ಇಮಿಡಿಯೇಟ್ ಆಗಿ ಕಂಪ್ಲೀಟ್ ಆಗಿ ಬ್ಯಾಟರ್ ಅನ್ನ ಬೀಟ್ ಮಾಡ್ತಾರೆ ಬೌಲರ್ ಶರಣ್. 4 balls ಕಂಪ್ಲೀಟ್ ಆಗ್ತಾ ಇದೆ. ಲಾಸ್ಟ್ 2 ball ರಿಮೈನಿಂಗ್ ಇನ್ ಫಸ್ಟ್ ಓವರ್. ಪುಲ್ ಮಾಡ್ತಾರೆ. ಪ್ರೊಟೆಕ್ಷನ್ ಇದೆ ಮಿಡ್ ವಿಕೆಟ್ ಅಲ್ಲಿ. ಲೆಫ್ಟಿ ರೈಟಿ ಕಾಂಬಿನೇಷನ್ ಫಸ್ಟ್ ಓಪನರ್ಸ್ ಆಗಿ ಕಣಕ್ಕಿಳಿಸ್ತಾ ಇದ್ದಾರೆ. ಲಾಸ್ಟ್ ಬಾಲ್ ರಿಮೈನಿಂಗ್ ಇನ್ ಫಸ್ಟ್ ಓವರ್. Sharan to Supreet. Supreet on strike. Last ball of first over.
ಚಾಕ್ಲೇಟ್ ಡ್ಯೂಲರ್ ಸ್ಲೋವರ್ ಒನ್. ಬಿಗ್ ಶಾಟ್ ಆಡುವಂತ ಒಂದು ಪ್ಲಾನ್ ಇತ್ತು. ಬ್ಯಾಟರ್ ಮೈಂಡ್ ಅನ್ನ ರೀಡ್ ಮಾಡ್ತಾ ಇದ್ದಾರೆ. ಶರಣ್ ಡಾಟ್ ಇಂದ ಫಿನಿಶ್ ಆಗುತ್ತೆ ಫಸ್ಟ್ ಓವರ್. ಜಸ್ಟ್ 6 ರನ್ಸ್ ಅನ್ನ ಮಾತ್ರ ಕನ್ಸಿಡರ್ ಮಾಡಿದ್ದಾರೆ. 6 ವಿತೌಟ್ ಲಾಸ್. ಒಂದು ಡೀಸೆಂಟ್ ಓವರ್ ಅಂತಾನೆ ಹೇಳ್ಬೋದು. ಒಂದು ಬೌಂಡ್ರಿ ಶಾರ್ಟ್ ಪಿಚ್ ಬಾಲ್ ಆಗಿತ್ತು, ಅದನ್ನ ಪರ್ಫೆಕ್ಟ್ ಆಗಿ ಕನೆಕ್ಟ್ ಮಾಡ್ಕೋತಾರೆ ಲೋಕೇಶ್. ಬೌಂಡ್ರಿ, ಅನಂತರ ಡಾಟ್ ಬಾಲ್, ಸಿಂಗಲ್, ಡಾಟ್, ಈ ರೀತಿಯಾಗಿ ಫಸ್ಟ್ ಓವರ್ ಕಂಪ್ಲೀಟ್ ಆಗಿದೆ. ಇವಾಗ ಸೆಕೆಂಡ್ ಓವರ್. Janardhan Hebar for second over. Senior reporter of Zee Kannada News. ಲೆಗ್ ಬೈ ಅನ್ನುವಂಥ ಒಂದು ಡಿಸಿಷನ್ ಬರ್ತಾ ಇದೆ ಅಂಪೈರ್ ಕಡೆಯಿಂದ. 29-38 ತುಂಬಾ ಕ್ಲೋಸ್ ಮ್ಯಾಚ್. ಬಿಗ್ ಶಾಟ್ ಬರ್ತಾ ಇದೆ, ಏನಲ್ಲಿದೆ, ಕ್ಯಾಚ್ ಕಂಪ್ಲೀಟ್ ಮಾಡ್ತಾರೆ ನೋಡ್ಬೇಕು. ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ. ಯಸ್, ಫಸ್ಟ್ ವಿಕೆಟ್ ಡೌನ್. ಫೈಟಿಂಗ್ ಟೋಟಲ್ ಅಂತ ಮಾತಾಡ್ತಾ ಇದ್ವಿ, ಅದನ್ನ ಖಂಡಿತವಾಗ್ಲೂ ಉಳಿಸ್ತೀವಿ. ಫಸ್ಟ್ ವಿಕ್ಟರಿಯನ್ನ ಕಲೆಕ್ಟ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪಬ್ಲಿಕ್ ಟಿವಿ ವಿರುದ್ಧವಾಗಿ ಜೀ ಕನ್ನಡ ನ್ಯೂಸ್. ಫಸ್ಟ್ ಬ್ರೇಕ್ ಥ್ರೂ ಬರ್ತಾ ಇದೆ. ಇದೇ ಮೊಮೆಂಟಮ್ ಅನ್ನ ಕ್ಯಾರಿ ಮಾಡಿದ್ರೆ ಖಂಡಿತವಾಗ್ಲೂ ಲಾಸ್ಟ್ ಓವರ್ ವರೆಗೂ ಒಂದು ಒಳ್ಳೆ ಫೈಟಿಂಗ್ ಮ್ಯಾಚ್ ನಡೆಯುತ್ತೆ. ಪವರ್ ಪ್ಲೇ ಸೆಕೆಂಡ್ ಓವರ್, ಸೆಕೆಂಡ್ ಬಾಲ್ ಅಲ್ಲಿ ಫಸ್ಟ್ ವಿಕೆಟ್ಸ್ ಅನ್ನ ಕಳ್ಕೊಂಡು ಮ್ಯಾಚ್ ಅನ್ನು ಆಡ್ತಾ ಇದೆ ಇಲ್ಲಿ ಪಬ್ಲಿಕ್ ಟಿವಿ. 6 for 1. Catcher at the call, caught behind. Sharath back to pavilion. Another breakthrough, important breakthrough. ಸಖತ್ ಆಗಿರುವಂತ ಒಂದು ಬೌಲಿಂಗ್ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಇಲ್ಲಿ ಜೀ ಕನ್ನಡ ನ್ಯೂಸ್. ಸೂಪರ್ ಪರ್ಫಾರ್ಮೆನ್ಸ್. 6 loss of 2 wickets ಪಬ್ಲಿಕ್ ಟಿವಿ. Oh my goodness, complete domination in second over. Another breakthrough. Made in plus 3 wickets. ಎಂತ ಬೌಲಿಂಗ್ ಪರ್ಫಾರ್ಮೆನ್ಸ್ ಇದು. ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ಬೌಲರ್ಸ್ ಇಲ್ಲಿ ಪಬ್ಲಿಕ್ ಟಿವಿ. ಅಂಡರ್ ಪ್ರೆಷರ್, 6 loss of 3 wickets. ಎಂತ ಟಾಪ್ ಕ್ಲಾಸ್ ಬೌಲಿಂಗ್ ಇದು. 3 ವಿಕೆಟ್ಸ್ ಅನ್ನ ತೆಗಿತಾರೆ.
Sharan for second over. Sharan strike ali Supreet. 6 for 3 Public TV. 24 balls, 38 runs made. Oh my goodness! Step to step attack ನಡೀತಾ ಇದೆ. ಫೋರ್ತ್ ಬ್ರೇಕ್ ಥ್ರೂ ಇದು. 4ನೇ ವಿಕೆಟ್ಸ್ ಅನ್ನ ರೆಗ್ಯುಲರ್ ಇಂಟರ್ವೆಲ್ಸ್ ಅಲ್ಲಿ ಕಳ್ಕೊಳ್ತಾ ಇರುವಂತ ಪಬ್ಲಿಕ್ ಟಿವಿ. ಯು ಮಿಸ್, ಐ ಹೇಟ್. ಪ್ರೀವಿಯಸ್ ಓವರ್ ಅಲ್ಲಿ 3 ವಿಕೆಟ್ ಮೇಡಿನ್ ಓವರ್ ಆಗಿತ್ತು. ಜನಾರ್ದನ್ ಹೆಬ್ಬಾರ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಇವಾಗ ನಾನು ಕಮ್ಮಿ ಇಲ್ಲ, ನಾನು ಅದೇ ರೀತಿಯಾಗಿ ವಿಕೆಟ್ಸ್ ಅನ್ನ ತೆಗೆಯಬಲ್ಲೆ ಅಂತ ಹೇಳ್ತಿದ್ದಾರೆ ಶರಣ್. ಮಾಡಿ ತೋರಿಸ್ತಾ ಇದ್ದಾರೆ ಇಲ್ಲಿ. ಪಬ್ಲಿಕ್ ಟಿವಿ ಸಂಕಷ್ಟದಲ್ಲಿ ಮ್ಯಾಚ್ ಆಡ್ತಾ ಇದೆ. ಸಖತ್ತಾಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದಾರೆ. 23 ಬಾಲ್ ಅಲ್ಲಿ 38 ಇನ್ನೂ ಕೂಡ ಬೇಕಾಗಿದೆ. ಮಸ್ಟ್ ವಿನ್, ಡೂ ಆರ್ ಡೈ ಸಿಚುವೇಶನ್ ಅಲ್ಲಿ ಮ್ಯಾಚ್ ಆಡುವಂತ ಎರಡು ಟೀಮ್ಸ್ ಇಲ್ಲಿ ಮಸ್ಟ್ ವಿನ್ ಗೇಮ್ ಅನ್ನು ಆಡ್ತಾ ಇದ್ದಾರೆ. ರಘು ನ್ಯೂ ಬ್ಯಾಟರ್, ವೈಡ್ ಬಾಲ್, ಎಕ್ಸ್ಟ್ರಾ ರನ್ ಬರ್ತಾ ಇದೆ ಕನ್ಸರ್ವೇಟಿವ್ ಆಗಿ. ಪ್ರೀವಿಯಸ್ ಬಾಲ್ ಎಕ್ಸ್ಟ್ರಾ ರನ್ ಬಂದಿತ್ತು. ಇವಾಗ 2 runs ಈಸಿಯಾಗಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಬೇಕಾಗುತ್ತೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡಿದ್ರೆ ಇವಾಗಲೂ ಕೂಡ ಮ್ಯಾಚ್ ಗೆಲ್ಲುವಂತ ಆಪರ್ಚುನಿಟಿ ಇದೆ ಪಬ್ಲಿಕ್ ಟಿವಿ ಟೀಮಿಗೆ. ಸಿಂಗಲ್ ಡಬಲ್ಸ್ ಸ್ಟ್ರೈಕ್ ರೊಟೇಟ್ ಮಾಡಿಕೊಂಡು ಒಂದು ಬಿಗ್ ಓವರ್ ಅನ್ನ ಕಲೆಕ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇನ್ನೂ ಕೂಡ ಮ್ಯಾಚ್ ಅನ್ನ ಗೆಲ್ಲುವಂತ ಚಾನ್ಸಸ್ ಇದೆ. ಲಿಮಿಟೆಡ್ ಓವರ್ಸ್ ಅಲ್ಲಿ 1 ಓವರ್ ಅಲ್ಲಿ ಕಂಪ್ಲೀಟ್ ಆಗಿ ಮ್ಯಾಚ್ ಅನ್ನ ಚೇಂಜ್ ಮಾಡಬಹುದು. ಅದು ಬೌಲರ್ಸ್ ಆಗಿರ್ಬೋದು, ಬ್ಯಾಟರ್ಸ್ ಆಗಿರ್ಬೋದು. ಪ್ರೀವಿಯಸ್ ಓವರ್ ಅಲ್ಲಿ ನೋಡಿದ್ರೆ ನಾವು ಬೌಲರ್ ಸಖತ್ತಾಗಿ ಬೌಲಿಂಗ್ ಮಾಡಿ 3 ವಿಕೆಟ್ ಬೇಡಿ ಪ್ಲಸ್ 3 ವಿಕೆಟ್ ಅನ್ನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಬ್ಯಾಟರ್ಸ್ ಯಾರಾದ್ರೂ ಒಂದು 2 ರಿಂದ 3 ಸಿಕ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡ್ರೆ ಔಟ್ ಎನ್ನುವಂತ ಬಲವಾದ ಅಪೀಲ್ ಇದೆ. ಡಾಟ್ ಬಾಲ್ ಆಗ್ತಾ ಇದೆ ಇಲ್ಲಿ. ಕ್ರೂಷಿಯಲ್ ಡಾಟ್ ಬಾಲ್ ಆಡ್ ಆಗ್ತಾ ಇದೆ. ಪ್ರತಿ ಡಾಟ್ ಬಾಲ್ ಕೂಡ ಇಲ್ಲಿ ಪ್ರೆಷರ್ ಬಿಲ್ಡ್ ಆಗುತ್ತೆ ಪಬ್ಲಿಕ್ ಟಿವಿ ಟೀಮ್ಗೆ. ಲೋವರ್ ಫುಲ್ ಟಾಸ್ ಸಾಕಾಗಿರುವಂತದ್ದು ಗ್ಯಾಪ್ ಶಾಟ್ ಡೀಪ್ ಮಿಡ್ ವಿಕೆಟ್ ಅಲ್ಲಿ ಫಸ್ಟ್ ರನ್. ಈಸಿಯಾಗಿ ಬೌಂಡ್ರಿನ ಕೂಡ ಕ್ಲಿಯರ್ ಮಾಡ್ಕೋತಾರೆ. ಲಾಸ್ಟ್ ಸೆಕೆಂಡ್ ವರೆಗೂ ಬೌಂಡ್ರಿ ತಡೆಯುವಂತ ಪ್ರಯತ್ನ ಮಾಡಿದ್ರು, ಬಟ್ ಫೈನಲ್ ಆಗಿ ವೆಲ್ಕಮ್ ಬೌಂಡ್ರಿ. ಫಸ್ಟ್ ಓವರ್ ಅಲ್ಲಿ ಬೌಂಡ್ರಿ ಬಂದಿತ್ತು, ಇವಾಗ ಥರ್ಡ್ ಓವರ್ ಅಲ್ಲಿ ಬೌಂಡ್ರಿ ಬರ್ತಾ ಇದೆ. Loss of 4 wickets after 3 overs. 18 balls, 30 runs exact ಆಗಿ 10 runs per over. for 4 14. 18 loss of 30. 18 ಬಾಲ್ 30 ರನ್ ಬೇಕಾಗಿದೆ. 10 runs per over ಪ್ರತಿ ಓವರ್ ಅಲ್ಲೂ ಕೂಡ ಇಲ್ಲಿ ಬೇಕಾಗಿದೆ.
Manjunath for fourth over. ಬಿಗ್ ಶಾಟ್ ಬರ್ತಾ ಇದೆ, ಕ್ಯಾಚರ್ ಅಂತ ಕಾಲ್ ಇತ್ತು, ಶಾರ್ಟ್ ಕವರ್ಸ್ ಅಲ್ಲಿ ಕ್ಯಾಪ್ಟನ್ ಫೀಲ್ಡ್ ಮಾಡ್ತಾ ಇದ್ದಾರೆ. ಜಸ್ಟ್ 1 ರನ್ ಬರುತ್ತೆ, ಒಂದು ಕ್ವಿಕ್ ಸಿಂಗಲ್ ಅನ್ನ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. 15 for 4, 16 ball, 29. ಶಾರ್ಟ್ ಆಗಿದೆ, ಪುಲ್ ಮಾಡ್ತಾ ಇದ್ದಾರೆ. ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಅಲ್ಲಿ 1 ರನ್ ಮಾತ್ರ ಬರ್ತಾ ಇದೆ. ಸಾಕಾಗಲ್ಲ, ಸಿಂಗಲ್ ಡಬಲ್ಸ್ ಇಲ್ಲಿಂದ ಸಿಂಗಲ್ ಡಬಲ್ಸ್ ಜೊತೆಗೆ ಬೌಂಡ್ರಿ ಸಿಕ್ಸರ್ಸ್ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನು ಮಾಡಬೇಕಾಗುತ್ತೆ. ಪ್ರತಿ ಓವರಲ್ಲೂ ಕೂಡ ಕನಿಷ್ಠ ಪಕ್ಷ ಒಂದು ಬೌಂಡ್ರಿ ಜೊತೆಗೆ ಸ್ಟ್ರೈಕ್ ರೊಟೇಟ್ ಮಾಡಿದ್ರೆ ಇನ್ನೂ ಅವಕಾಶ ಇದೆ. ಸಿಂಗಲ್ ಡಬಲ್ ಸ್ಕೋರ್ ಮಾಡಿದ್ರೆ ಜಿ ಕನ್ನಡ ನ್ಯೂಸ್ಗೆ ಒಂದು ಈಸಿ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಶಾಟ್ ಚೆನ್ನಾಗಿದೆ, ಏರಿಯಲ್ ರೂಟ್ ತಗೋತಾರೆ. 1 ರನ್, ಸೆಕೆಂಡ್ ರನ್ ಅನ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಫ್ರಮ್ ಕಿರಣ್ ಅಂಡ್ ರಘು. 18 loss of 4 wickets, 14 ball, 26. ಸ್ಲೋ ಒನ್, ಸೂಪರ್ ಪೀಸ್ ಆಫ್ ಫೀಲ್ಡಿಂಗ್, ಸಖತ್ತಾಗಿರುವಂತ ಒಂದು ಫೀಲ್ಡಿಂಗ್ ಇದು. ಬೌಲರ್ಸ್ ಈ ರೀತಿ ಸಪೋರ್ಟ್ ಸಿಗ್ಬೇಕಾಗುತ್ತೆ, ಫೀಲ್ಡರ್ಸ್ ಕಡೆಯಿಂದ ಸಿಕ್ಕಿದ್ರೆ ಒಂದು ಪಾಸಿಟಿವ್ ಇರುತ್ತೆ ಟೀಮಲ್ಲಿ. ಅದನ್ನ ಮಾಡಿ ತೋರಿಸ್ತಾ ಇದ್ದಾರೆ ಜಿ ಕನ್ನಡ ನ್ಯೂಸ್. ಈಸಿಯಾಗಿ ರನ್ಸ್ ಬಿಟ್ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಬಿಗ್ ಶಾಟ್, ಗ್ರೌಂಡ್ ಶಾಟ್, ಫಸ್ಟ್ ರನ್, ಸೆಕೆಂಡ್ ರನ್ ಕೂಡ ಈಸಿಯಾಗಿ ಕಂಪ್ಲೀಟ್ ಮಾಡ್ತಾರೆ. ಸ್ವಲ್ಪ ಸ್ಟ್ರೈಕರ್ ಎಂಡ್ ಅಲ್ಲಿ ಏನಾದರೂ ಥ್ರೋ ಆಗಿದ್ರೆ ಆಪರ್ಚುನಿಟಿ ಇತ್ತು, ರಾಂಗ್ ಎಂಡ್ ಅಲ್ಲಿ ಥ್ರೋ ಮಾಡಿದ್ರು, ಬಟ್ ಈಸಿಯಾಗಿ 2 ರನ್ಸ್ ಕಂಪ್ಲೀಟ್ ಆಗುತ್ತೆ. 4 ಓವರ್ಗಳ ನಂತರ 21ಕ್ಕೆ 4, 21 for 4, 12 ball, 23. 12 ಬಾಲ್ ಇದೆ, 23 ರನ್ ಬೇಕು. ಇನ್ನೂ ಕೂಡ 50-50 ಚಾನ್ಸಸ್ ಇದೆ, ಎರಡು ಟೀಮ್ಸ್ ಕೂಡ ಅವಕಾಶ ಇದೆ. ಫಸ್ಟ್ ವಿಕ್ಟ್ರಿ ಇಲ್ಲಿಂದ ಯಾರು ಕಲೆಕ್ಟ್ ಮಾಡ್ಕೋತಾರೆ ಅಂತ ನೋಡ್ಬೇಕಾಗುತ್ತೆ. ಜನಾರ್ದನ್ ಹೆಬ್ಬಾರ್ ಫಾರ್ 5th over. ಮೇ ಬಿ ಈ ಟೂರ್ನಮೆಂಟ್ ಇನ ಫಸ್ಟ್ ಮೇಡ್ ಇನ್ ಪ್ಲಸ್ 3 ವಿಕೆಟ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡಿರುವಂತ ಬೌಲರ್. ಬಿಗ್ ಶಾಟ್ ಬರ್ತಾ ಇದೆ, ಸಾಕಾಗಿರುವಂತ ಒಂದು ಬೌಲಿಂಗ್ ಡಿಸ್ಪ್ಲೇ ಇದು. ಫಸ್ಟ್ ರನ್, ಸೆಕೆಂಡ್ ರನ್, ರನ್ ಔಟ್ ಆಪರ್ಚುನಿಟಿ, ರನ್ ಔಟ್ ಆನ್ ದ ವಿಕೆಟ್ ಡೌನ್. Raghu back to pavilion. Crucial breakthrough, important breakthrough. ಬೇಕಾದ ಸಮಯದಲ್ಲಿ ಬ್ರೇಕ್ ಥ್ರೂ ನಾನು ತಂದು ಕೊಡ್ತೀನಿ ಟೀಮ್ ಪರವಾಗಿ ಅಂತ ಹೇಳ್ತಾ ಇರುವಂತ ಜನಾರ್ದನ್ ಹೆಬ್ಬಾರ್. ನ್ಯೂ ಬ್ಯಾಟರ್ ರೋಹಿತ್, ಬಿಗ್ ಶಾಟ್, ಸಖತ್ತಾಗಿರುವಂತದ್ದು ಕನೆಕ್ಷನ್ ಬೇಕಾಗಿತ್ತು. ಬಿಗ್ ಶಾಟ್ ಬರಬೇಕಾಗಿತ್ತು. ಕಿರಣ್ ಬ್ಯಾಟಿಂದ ಬರ್ತಾ ಇದೆ ಫಸ್ಟ್ ಮ್ಯಾಕ್ಸಿಮಮ್. ಪಂದ್ಯದ ಚಿತ್ರಣವನ್ನೇ ಬದಲಾಯಿಸ್ತಾ ಇದ್ದಾನೆ ಇಲ್ಲಿ ಕಿರಣ್. 10 ball, 17. ಸ್ಟಿಲ್ ಮ್ಯಾಚ್ ಈಸ್ ಆನ್.
another wicket down. ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದೆ ಅಂತ ಹೇಳಿದ ಕೂಡಲೇ ಇಲ್ಲಿ ಮತ್ತೆ ನಾವು ಕೂಡ ವಾಪಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಬ್ರೇಕ್ ಥ್ರೂ ಬರ್ತಾ ಇದೆ ಪಬ್ಲಿಕ್ ಟಿವಿ. 6th ವಿಕೆಟ್ಸ್ ಅನ್ನ ಇಲ್ಲಿ ಕಳ್ಕೊಳ್ತಾ ಇದ್ದಾರೆ. ಬೇಕಾದ ಸಮಯದಲ್ಲಿ ಬದಲಿ ವಿಕೆಟ್ಸ್ ಅನ್ನ ತಂದು ಕೊಡ್ತಾ ಇದ್ದಾರೆ ಜನಾರ್ದನ್ ಹೆಬ್ಬಾರ್. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಸಾಕಾಗಲ್ಲ, ಸಿಂಗಲ್ ಬೇಕಾಗುತ್ತೆ. ಪ್ರತಿ ಬಾಲ್ ಅಲ್ಲೂ ಕೂಡ 2 ರನ್ ಬೇಕೇ ಬೇಕಿಲ್ಲಿ. ಎಕ್ಸಾಕ್ಟ್ ಆಗಿ 2 runs ಪರ್ ಬಾಲ್. 8 balls 16 runs. ಸೂಪರ್ ಬೌಲಿಂಗ್, ಕ್ರೂಷಿಯಲ್ ಡಾಟ್ ಬಾಲ್ ಇದು. ಲಾಸ್ಟ್ ಬಾಲ್ ರಿಮೈನಿಂಗ್. 7 balls 16 runs. 7-16 ಪೆನಾಲ್ಟಿ ಬೇಟ್ ಅವ್ರ ಕ್ರೂಷಿಯಲ್ ಬಾಲ್. ಈ ಬಾಲ್ ಅಲ್ಲಿ ಬೌಂಡ್ರಿ ಅಥವಾ 6 ಬಂದ್ರೆ ಇನ್ನು ಮ್ಯಾಚ್ ಉಳ್ಕೊಳ್ಳುತ್ತೆ ಎರಡು ಟೀಮ್ಸ್ಗೂ ಕೂಡ. 7-16 ಗ್ರೌಂಡ್ ಶಾಟ್ ಬರ್ತಾ ಇದೆ. ಸೂಪರ್ ಬೌಲಿಂಗ್ ಇದು ಜನಾರ್ದನ್ ಕಡೆಯಿಂದ. 6 ಬಂದ್ರು ಕೂಡ ಅದಾದ ನಂತರ ಜಸ್ಟ್ 2 runs ಅನ್ನ ಮಾತ್ರ ಕನ್ಸಿಡ್ ಮಾಡಿದ್ದಾರೆ. 29-6 5 ಓವರ್ಗಳ ನಂತರ ಲಾಸ್ಟ್ ಓವರ್ 6 ball 15 runs. ಟೀಮ್ ಹಡಲ್ ನಡೀತಾ ಇದೆ, ಪ್ಲಾನಿಂಗ್ ನಡೀತಾ ಇದೆ. ಅದ್ಯಾವ ಬೌಲರ್ ಅನ್ನ ಕಣಕ್ಕಿಳಿಸ್ತಾರೆ ಅಂತ ನೋಡಬೇಕಾಗಿದೆ. ಇಲ್ಲಿ ಒಂದು ಕ್ರೂಷಿಯಲ್ ಮ್ಯಾಚ್ ಆಡುವಂತ ಎರಡು ಟೀಮ್ಸ್. 6 ಬಾಲ್ ಅಲ್ಲಿ 15 ರನ್ನು. ಕನ್ನಡ ನ್ಯೂಸ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಜಸ್ಟ್ 43 runs ಒಂದು ಫೈಟಿಂಗ್ ಟೋಟಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು. Captain for final over, Misfield. ಬಾಯಿಂದ ಬೌಂಡ್ರಿ ಸಿಗ್ತಾ ಇದೆ. ಇಲ್ಲಿ ಒಂದು ಒಳ್ಳೆ ಬೌಲಿಂಗ್ ಅನ್ನ ಮಾಡಿದ್ರು, ಒಂದು ಕಟರ್ ಡೆಲಿವರಿಯನ್ನ ಮಾಡಿದ್ರು ಕ್ಯಾಪ್ಟನ್ ಮಲ್ಲಿಕಾರ್ಜುನ್ ಪಟೇಲ್. ವಿಕೆಟ್ ಕೀಪರ್, ಫೀಲ್ಡರ್ ಎಲ್ಲರೂ ಕೂಡ ಮಿಸ್ ಮಾಡ್ತಾರೆ. ಇಲ್ಲಿ ಬೈಯಿಂದ ಬೌಂಡ್ರಿ ಸಿಗ್ತಾ ಇದೆ. 5 balls 11 runs. ಪ್ರೆಷರ್ ಗೇಮ್. ನೈಲ್ ಬೈಟಿಂಗ್ ಫಿನಿಶ್ ಅನ್ನ ನಾವು ನೋಡಬಹುದಾಗಿದೆ. ಇಲ್ಲಿ ವೈಡ್ ಅಂತ ಕಾಲ್ ಬರ್ತಾ ಇದೆ. 5 ball 10 runs. ಬಿಗ್ ಶಾಟ್ ಬರ್ತಾ ಇದೆ ಡೌನ್ ದಿ ಗ್ರೌಂಡ್. 1 bounce ಬೌಂಡ್ರಿ. ಬಿಟ್ ಕೊಡ್ತಾ ಇಲ್ಲ ಪಬ್ಲಿಕ್ ಟಿವಿ. ಇಲ್ಲಿ 4 ಬಾಲ್ ಬೇಕಾಗಿರೋದು 6 ರನ್ ಮಾತ್ರ. ಒಂದು ಕ್ಯಾಲ್ಕುಲೇಟೆಡ್ ಗೇಮ್ ಆಡಬೇಕಾಗಿದೆ. ಇಲ್ಲಿ 1 ಬೌಂಡ್ರಿ 2 ಸಿಂಗಲ್, ಅಥವಾ 4 ಬಾಲ್ ಅಲ್ಲಿ 3 ಡಬಲ್ ರನ್, ಇಲ್ಲ 2 ಡಬಲ್ ರನ್ಸ್ ಜೊತೆಗೆ ಒಂದು ಸಿಂಗಲ್ ಮಾಡಿದ್ರು ಕೂಡ ಮ್ಯಾಚ್ ವಿಕ್ಟರಿ ಆಗುತ್ತೆ ಇಲ್ಲಿ ಪಬ್ಲಿಕ್ ಟಿವಿ ತಂಡಕ್ಕೆ. ಸಾಕಾಗಿರುವಂತಹ ಬಾಲ್ ಇದು. ಬೇಕಾಗಿತ್ತು, ಡಾಟ್ ಬಾಲ್ ಬರಬೇಕಾಗಿತ್ತು ಸಮಯಕ್ಕೆ ಸರಿಯಾಗಿ. ಇವಾಗ ಡಾಟ್ ಬಾಲ್ ಬರ್ತಾ ಇದೆ. 3 ball 6 runs. 3 ಬಾಲ್ ಇದೆ, 6 ರನ್ ಬೇಕು. ರೋಹಿತ್ ಸ್ಟ್ರೈಕ್ ಅಲ್ಲಿದ್ದಾರೆ. ಲೋವರ್ ಫುಲ್ ಟಾಸ್, ಗ್ರೌಂಡ್ ಶಾಟ್, ಸಿಂಗಲ್ ಕಂಪ್ಲೀಟ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ 1 run ಕಂಪ್ಲೀಟ್ ಆಗ್ತಾ ಇದೆ.
2 ball 5 runs. 2 ಬಾಲ್ ಇದೆ, 5 ರನ್ ಬೇಕು. ಇಂಪಾರ್ಟೆಂಟ್ ಬಾಲ್ ಇದು. ಮ್ಯಾಚ್ ಡಿಸೈಡ್ ಆಗುವಂತ ಬಾಲ್. Oh my goodness, what a bowling from Patil. Captain leading from the front. 1 ball 5 runs. Boundary ಬಂದ್ರೆ ಮ್ಯಾಚ್ ಟೈ, 6 ಬಂದ್ರೆ ಪಬ್ಲಿಕ್ ಟಿವಿ ಮ್ಯಾಚ್ ಅನ್ನ ಗೆಲ್ತಾರೆ. ಸಿಂಗಲ್ ಡಬಲ್ಸ್ ಏನೇ ಬರಲಿ, ಜಿ ಕನ್ನಡ ನ್ಯೂಸ್ ಇಲ್ಲಿ ಫಸ್ಟ್ ಮ್ಯಾಚ್ ಅನ್ನ ಗೆದ್ಕೋತಾರೆ. 1 ball 5 runs. ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ. 2 ಡಗ್ಔಟ್ಸ್ ಅಲ್ಲೂ ಕೂಡ ಪ್ರಾರ್ಥನೆಗಳು ಬರ್ತಾ ಇರುತ್ತೆ. 1 ball 5 runs. Here we go. Mallikarjun to Umesh. Oh my goodness, what a game! Captain leading from the front. Zee Kannada News. Just 4 runs margin ಅಲ್ಲಿ ಒಂದು ಮ್ಯಾಚ್ ಅನ್ನ ಜಯಿಸ್ತಾ ಇದ್ದಾರೆ. ಜಸ್ಟ್ 43 ರನ್ಸ್ ಅನ್ನ ಡಿಫೈಂಡ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ವಿರುದ್ಧವಾಗಿ ಮ್ಯಾಚ್ ಅನ್ನ ಗೆದ್ರು. ಸಖತ್ತಾಗಿರುವಂತ ಒಂದು ಬೌಲಿಂಗ್ ಡಿಸ್ಪ್ಲೇ. ಶರಣ್, ಜನಾರ್ದನ್, ಮಂಜುನಾಥ್, ಮಲ್ಲಿಕಾರ್ಜುನ್ ಪ್ರತಿಯೊಬ್ಬ ಬೌಲರ್ ಕೂಡ ಒಂದು ಎಕನಾಮಿಕಲ್ ಓವರ್ ಅನ್ನ ಮಾಡುವ ಮುಖಾಂತರವಾಗಿ ಇಲ್ಲಿ ಮೊದಲ ವಿಕ್ಟರಿಯನ್ನ ಗಳಿಸ್ತಾ ಇದೆ. ಜಿ ಕನ್ನಡ ನ್ಯೂಸ್. ಇಸ್ ಕಂಪ್ಲೀಟ್ ಆಗಿರುವಂತ ಈ ಒಂದು ಮ್ಯಾಚಿನ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಘೋಷಣೆ ಮಾಡುವಂತ ಸಮಯ. 1 ಸೈಡೆಡ್ ಆಗಿ ಮ್ಯಾಚಿನ ದಿಕ್ಕಿನ ಬದಲಿಸಿದಂತ ಜಿ ಕನ್ನಡ ನ್ಯೂಸಿನ ಜನಾರ್ದನ್ ಹೆಬ್ಬಾರ್ ಮ್ಯಾನ್ ಆಫ್ ದ ಮ್ಯಾಚ್.